ನೋಡ್ರ ದೆನ್ ಟರ್ಮ್ಸ್ ಆಫ್ ಜೆನೆಟಿಕ್ಸ್ ಟರ್ಮ್ಸನ್ನು ನೀವು ಕಲ್ತ್ಕೊಂಡ್ರೆ ಜೆನೆಟಿಕ್ಸು ಕ್ರಾಸ್ಗಳನ್ನು ಈಸಿಯಾಗಿ ಅರ್ಥ ಮಾಡ್ಕೊತಾ ಹೋಗ್ಬೋದು. ಸೊ ಜೀನ್ ಆರ್ ಫ್ಯಾಕ್ಟರ್ ಅಂತ ಕರಿತೀವಿ. ಜೀನ್ ಆರ್ ಫ್ಯಾಕ್ಟರ್ ಅಂತ ಟರ್ಮನ್ನು ಯೂಸ್ ಮಾಡಿದವನು ಮೆಂಡಲ್, ಜೀನ್ ಅಂತ ಯೂಸ್ ಮಾಡಿದವನು ವಿಲಿಯಂ ಜಾನ್ಸನ್ನು. ಆಯಿತಾ. ಸೊ ಜೀನ್ ಅಂತ ಇಟ್ ಇಸ್ ಎ ಹೆರಿಡಿಟರಿ ವೆಹಿಕಲ್ ಅಂತ. ಅದನ್ನು ದಟ್ ಕ್ಯಾನ್ ಟ್ರಾನ್ಸ್ಫರ್ ದಿ ಜೆನೆಟಿಕ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ ಆರ್ ಜನರೇಷನ್ ಟು ಜನರೇಷನ್ನು ಟ್ರಾನ್ಸ್ಫರನ್ನು ಮಾಡೋದು. ಅದಕ್ಕೆ ಎನ್ಸ್ ಇಟ್ ಈಸ್ ಕಾಲ್ಡ್ ಹೆರಿಡಿಟರಿ ವೆಹಿಕಲ್ ಅಂತ ಕರೀತಾರೆ, ಅಥವಾ ಜೀನ್ ಟ್ಯಾಕ್ಸಿ ಅಂತಲೂ ಕರೀತಾರೆ. ದೆನ್ ಅಲೀಲ್ ಅಂದ್ರೇನು, ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಆಫ್ ಎ ಜೀನ್ ಈಸ್ ಕಾಲ್ಡ್ ಅಲೀಲ್. ಆ ಅಲ್ಲೀಲು ಅಂದರೆ ಜೀನ್ಗೆ ಎರಡು ಫಾರ್ಮ್ ಇರ್ತದೆ. ಒಂದು ಕಾಯಿನ್ ಇದ್ದಂಗೆ, ಅದು ಹೆಡ್ ಆ್ಯಂಡ್ ಟೇಲ್ ಇದ್ದಂಗೆ. ಒಂದು ಸರಿ ನೀವು ಸ್ವಿಂಗ್ ಮಾಡೋದು ಇಲ್ಲ ಹೆಡ್ ಕಾಣಿಸ್ತದೆ, ಇಲ್ಲ ಅಂದರೆ ಟೇಲ್ ಕಾಣಿಸ್ತದೆ. ಅದನ್ನೇ ನಾವು ಇದು ಕರಿತೀವಿ ಅಲ್ಲೀಲ್. ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಆಫ್ ಎ ಜೀನ್ ಈಸ್ ಕಾಲ್ಡ್ ಅಲ್ಲೀಲ್. ಈಗ ಫಾರ್ ಎಕ್ಸಾಂಪಲ್ ಡಾಮಿನೆಂಟ್ ಫೇಸು ಮತ್ತು ರೆಸೆಸಿವ್ ಫೇಸ್ ಅಂತ. ಒಂದು ಜನ್ರೇಷನಲ್ಲಿ ಅಥವಾ ಒಂದು ಚೈಲ್ಡ್ಗೆ ಡಾಮಿನೆಂಟ್ ಫೇಸ್ ಬರ್ಬೋದು, ಅಥವಾ ಇನ್ನೊಂದು ಚೈಲ್ಡ್ಗೆ ರೆಸೆಸಿವ್ ಫೇಸ್ ಬರ್ಬೋದು. ಅದೇ ನಾಟ್ ಬೋತ್, ಎರಡೂ ಅಟ್ ಎ ಟೈಮು ಎಕ್ಸಿಟ್ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಆಲ್ಟರ್ನೇಟ್ ಫಾರ್ಮ್ ಆಫ್ ಎ ಜೀನ್ ಅಥವಾ ಆಲ್ಟರ್ನೇಟ್ ಎಕ್ಸ್ಪ್ರೆಷನ್ ಆಫ್ ಎ ಜೀನ್ ಈಸ್ ಕಾಲ್ಡ್ ಅಲೀಲ್ ಅಂತ ಕರಿತೀವಿ. ಲೋಕಸ್ ಅಂದ್ರೇನು, ಜೀನ್ಸ್ ಆರ್ ಲೊಕೇಟೆಡ್ ಆನ್ ದಿ ಕ್ರೋಮೋಸೋಮ್ ಮೇಲೆ ಜೀನ್ಸ್ಗಳು ಲೊಕೇಟ್ ಆಗಿರ್ತವೆ. ಆ ಜೀನ್ಸ್ ಲೊಕೇಟ್ ಆಗಿರುವಂಥ ಪ್ಲೇಸನ್ನು ನಾವೇ ಕರಿತೀವಿ ಲೋಕಸ್. ಅದು ಸಿಂಗ್ಯುಲರ್ ಫಾರ್ಮು. ಲೋಸೈ ಏನೋ ಫ್ಲೂರಲ್ ಫಾರ್ಮು. ಅಂದರೆ ನಂಬರ್ ಆಫ್ ಜೀನ್ಸ್ ಆರ್ ಲೊಕೇಟೆಡ್ ಆನ್ ದಿ ಡಿಫ್ರೆಂಟ್ ಪೊಸಿಷನ್ ಆಫ್ ದಿ ಕ್ರೋಮೋಸೋಮ್ ಈಸ್ ಕಾಲ್ಡ್ ಲೋಸೈ ಅಂತ ಕರೆಯೋದು. ನೆಕ್ಸ್ಟು ಹೋಮೋಸೈಗಸ್ ಅಂತಂದ್ರೆ ಏನು, ದೆನ್ ಐಡೆಂಟಿಕಲ್ ಅಲೀಲ್ಸ್. ಐಡೆಂಟಿಕಲ್ ಮೀನ್ಸ್ ಕ್ಯಾಪಿಟಲ್ ಟಿ. ನೋಡಿ, ಅಪ್ಪನ ಕ್ರೋಮೋಸೋಮ್ ಮೇಲೂ ಕ್ಯಾಪಿಟಲ್ ಟಿನೇ ಇದೆ, ಅಮ್ಮನ ಕ್ರೋಮೋಸೋಮ್ ಮೇಲೂ ಕ್ಯಾಪಿಟಲ್ ಟಿನೇ ಇದೆ. ಐಡೆಂಟಿಕಲ್ ಅಲೀಲ್ಸ್ ಆರ್ ಲೊಕೇಟೆಡ್ ಆನ್ ದಿ ಹೋಮೋಲಾಗಸ್ ಕ್ರೋಮೋಸೋಮ್. ಹೋಮೋಲಾಗಸ್ ಕ್ರೋಮೋಸೋಮ್ ಏನೋ, ದಿ ಐಡೆಂಟಿಕಲ್ ಕ್ರೋಮೋಸೋಮ್ಸ್ ಆಫ್ ದಿ ಮೆಟರ್ನಲ್ ಆ್ಯಂಡ್ ಪೆಟರ್ನಲ್ ಕ್ರೋಮೋಸೋಮ್ ಈಸ್ ಕಾಲ್ಡ್ ಏನು ಕರಿತೀವಿ, ಹೋಮೋಲಾಗಸ್ ಕ್ರೋಮೋಸೋಮ್ ಕರಿತೀವಿ. ಆ ಹೋಮೋಲಾಗಸ್ ಕ್ರೋಮೋಸೋಮ್ ಮೇಲೆ ಎರಡೂ ಕ್ಯಾಪಿಟಲ್ ಟಿನೇ ಇದ್ದರೆ ಅಥವಾ ಸಿಮಿಲರ್ ಅಲೀಲ್ಸ್ಗಳು ಲೊಕೇಟ್ ಆಗಿದ್ದರೆ ಅದನ್ನು ಕರಿತೀವಿ ಹೋಮೋಸೈಗಸ್ ಅಂತ ಕರಿತೀವಿ. ಅಥವಾ ಎರಡೂ ರೆಸೆಸಿವ್ ಕಂಡೀಷನಲ್ಲಿ ಸ್ಮಾಲ್ ಟಿ ಕಂಡೀಷನ್ನೆಲ್ಲ ಇದ್ದರೆ ಅದನ್ನೇನಂತ ಕರಿತೀವಿ ಹೋಮೋಸೈಗಸ್. ಎರಡೂ ಸ್ಮಾಲ್ ಟಿನೇ ಇರಬೇಕು, ಇಲ್ಲ ಎರಡೂ ಕ್ಯಾಪಿಟಲ್ ಟಿನೇ ಇರಬೇಕು. ಅಥವಾ ಯಾವುದೇ ಕ್ಯಾರೆಕ್ಟರ್ ಒಂದೇ ಥರದ ಅಲೀಲ್ಸ್ಗಳು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಮೇಲೆ ಒಂದೇ ಥರ ಅಲೀಲ್ಸ್ಗಳಿದ್ದರೆ ಬೋತ್ ಪೆಟರ್ನಲ್ ಆ್ಯಂಡ್ ಮೆಟರ್ನಲ್ ಕ್ರೋಮೋಸೋಮ್ ಈಸ್ ಕಾಲ್ಡ್ ಅಂತ ಕರಿತೀವಿ ಹೋಮೋಸೈಗಸ್ ಅಂತ ಕರಿತೀವಿ. ಎಟಿರೋಸೈಗಸ್ ಏನು, ಡಿಫ್ರೆಂಟ್ ಅಲೀಲ್ಸ್ ಆರ್ ಲೊಕೇಟೆಡ್ ಆನ್ ದಿ ಹೋಮೋಲಾಗಸ್ ಕ್ರೋಮೋಸೋಮ್ ಈಸ್ ಕಾಲ್ಡ್ ಅಂತ ಕರಿತೀವಿ ಎಟಿರೋಸೈಗಸ್. ಒಂದು ಅಪ್ಪನ ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ ಟಿ ಇದ್ದರೆ, ಅಮ್ಮನ ಕ್ರೋಮೋಸೋಮ್ ಮೇಲೆ ಸ್ಮಾಲ್ ಟಿ ಇದ್ದರೆ ದಟ್ ಈಸ್ ಕಾಲ್ಡ್ ಡಿಫ್ರೆಂಟ್ ಅಲೀಲ್ಸ್. ಅದನ್ನು ನಾವು ಅಂತ ಕರಿತೀವಿ ಎಟಿರೋಸೈಗಸ್ ಅಂತ ಕರಿತೀವಿ. ಸರಿ, ಈ ಪದಗಳನ್ನ ಯೂಸ್ ಮಾಡಿದೆ, ಹೋಮೋಸೈಗಸ್ ಆರ್ ಎಟಿರೋಸೈಗಸ್. ಹೋಮೋಸೈಗಸ್ಗೆ ಇನ್ನೊಂದು ಪದನ ಯೂಸ್ ಮಾಡ್ತಾರೆ, ಪ್ಯೂರ್ ಬ್ರೀಡಿಂಗ್ ಅಂತ ಯೂಸನ್ನು ಮಾಡ್ತಾರೆ. ಜಿನೋಟೈಪ್ ಅಂತಂದ್ರೇನು, ದಟ್ ಏನೋ ಫಿನೋಟಿಪಿಕ್ ಕ್ಯಾರೆಕ್ಟರ್ಸ್ ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕ್ಯಾರೆಕ್ಟರ್ಸ್ ಆಫ್ ದಿ ಆರ್ಗ್ಯಾನಿಸಮ್. ಆ ಆರ್ಗ್ಯಾನಿಸಮ್ನ ಹೊರಮುಖವಾಗಿ ಕಾಣಿಸುವಂಥ ಗುಣಗಳನ್ನೇ ನಾವು ಫಿನೋಟೈಪ್ ಅಂತ ಕರಿತೀವಿ. ಸೊ ದಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕ್ಯಾರೆಕ್ಟರ್ಸ್ ಆಫ್ ದಿ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಫಿನೋಟೈಪ್. ಫಿನೋಟಿಪಿಕ್ ರೇಷಿಯೋ ಅಂತಂದ್ರೇನು, organisms are grouping on the base of external appearance character, that is called phenotypic ratio ಅಂತ ಕರೀತಾರೆ. ಈಗ monohybrid ಕ್ರಾಸ್ ಬಂದರೆ phenotypic ratio 3:1. ಅಂದರೆ 3 plants are the tall, 1 plant is the complete dwarf ಅಂತ. ಅಂದರೆ ಅದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಹಂಗೆ ಕಾಣಿಸ್ತದೆ. 3 ಪ್ಲಾಂಟು ಟಾಲ್ ಹಂಗೆ ಕಾಣಿಸಿದ್ರೆ 1 ಪ್ಲಾಂಟು ಡಾರ್ಪ್ ಆಗಿರ್ತದೆ, ಅದು ಫಿನೋಟೈಪಿಕ್ ರೇಷಿಯೋ. ಡೈಹೈಬ್ರಿಡ್ ಕ್ರಾಸಲ್ಲಿ ಬಂದರೆ 9:3:3:1. 9 ಪ್ಲಾಂಟ್ಸು ಏನಾಗಿರ್ತದೆ, ರೌಂಡ್ ಎಲ್ಲೋ ಆಗಿದ್ರೆ, 2 ಪ್ಲಾಂಟ್ಸು ರೌಂಡ್ ಗ್ರೀನ್ ಆಗಿರ್ತದೆ, 3 ಪ್ಲಾಂಟ್ಸು ಎಲ್ಲೋ ರಿಂಕಲ್ಡ್ ಆಗಿರ್ತದೆ, ಇನ್ನೊಂದು ಪ್ಲಾಂಟ್ಸು ರಿಂಕಲ್ಡ್ ಗ್ರೀನ್ ಆಗಿರ್ತದೆ. ಹಂಗೆ ಡೈಹೈಬ್ರಿಡ್ ಕ್ರಾಸ್ದು ಫಿನೋಟಿಪಿಕ್ ರೇಷಿಯೋ 9:3:3:1 ಅಂತ ಇರ್ತದೆ. ಆಯಿತಾ. ಜಿನೋಟಿಪಿಕ್ ರೇಷಿಯೋ ಅಂತಂದ್ರೇನು, ಜಿನೋಟಿಪಿಕ್ ರೇಷಿಯೋನ ಜೀನ್ ಕಂಟೆಂಟ್ ಅಥವಾ ಜೀನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದಿ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಅಂತ ಕರಿತೀವಿ ಎ ಜಿನೋಟಿಪಿಕ್ ರೇಷಿಯೋ ಅಂತ ಕರಿತೀವಿ. ಅದರಲ್ಲಿ ಎ ಜಿನೋಟಿಪಿಕ್ ರೇಷಿಯೋ ಮೊನೋಹೈಬ್ರಿಡ್ ಕ್ರಾಸು ಬಂದರೆ 1:2:1 ಅಂತ. 1:2:1. 1 ಹೋಮೋಸೈಗಸ್ ಟಾಲು, 2 ಎಟಿರೋಸೈಗಸ್ ಟಾಲು, 1 ಹೋಮೋಸೈಗಸ್ ಡಾರ್ಮ್. ಅಲ್ಲೇ ನೋಡಿ, ಅಲ್ಲಿ ಕಂಡೀಷನ್ ಬರ್ದಿದ್ದೀನಿ ನಾನು. ನೆಕ್ಸ್ಟು ಅದೇ ನೀವು ಡೈಹೈಬ್ರಿಡ್ ಕ್ರಾಸ್ ಆದರೆ 1:2:2, 1:4:2, 1:2:1 ಅಂತ ಬರ್ತದೆ. ಅಲ್ಲಿಗೆ ಆ ಪ್ಲಾಂಟ್ಸ್ಗಳು ಜಿನೋಟೈಪ್ ಕಂಟೆಂಟು ಇರ್ತದೆ. ಆಯಿತಾ. ಇದು ನೆಕ್ಸ್ಟು. ಅದಾದಮೇಲೆ ಯಾವುದು, ಹೈಬ್ರಿಡ್ ಅಂತ ಕರಿತೀವಿ. ಹೈಬ್ರಿಡ್ ಅಂದ್ರೇನೋ, ಆಫ್ ಸ್ಪ್ರಿಂಗ್ಸ್ ಆರ್ ಒಬ್ಟೈನ್ಡ್ ಬೈ ಕ್ರಾಸಿಂಗ್ ಬಿಟ್ವೀನ್ ದಿ
ಟೂ ಪೇರೆಂಟ್ಸ್ ಇನ್ ಎ ಸೆಲೆಕ್ಟಬಲ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಆಯಿತಾ, ಹೈಬ್ರಿಡನ್ನು ಅಥವಾ ಆಫ್ ಸ್ಪ್ರಿಂಗ್ಸನ್ನು ನಾವು ಹೆಂಗೆ ತಗೋತೀವಿ ಅಂದರೆ ಆ ಪೇರೆಂಟ್ಸಲ್ಲಿ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿ ತಗೊಳ್ತಾ ಇದ್ದೀವಿ, ಅದನ್ನು ನಾವೆಂತ ಕರಿತೀವಿ, ಹೈಬ್ರಿಡ್ ಅಂತ ಕರಿತೀವಿ. ಆ ಹೈಬ್ರಿಡಲ್ಲಿ ಮೋನೋ ಹೈಬ್ರಿಡ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸು, ಟ್ರೈ ಹೈಬ್ರಿಡು, ಪಾಲಿ ಹೈಬ್ರಿಡ್ ಹಿಂಗಿದೆ. ಎರಡಕ್ಕಿಂತ ಹೆಚ್ಚಿಗೆ ಕ್ಯಾರೆಕ್ಟರ್ಸನ್ನು ಸೆಲೆಕ್ಟ್ ಮಾಡಿ ಹೈಬ್ರಿಡನ್ನು ತಗೊಂಡ್ರೆ ಅದನ್ನು ಪಾಲಿ ಹೈಬ್ರಿಡ್ ಅಂತ ಕರಿತೀವಿ. ನಿಮ್ಗೆ ಸದ್ಯಕ್ಕಿರೋದು ಮಾನೋ ಹೈಬ್ರಿಡ್ ಮತ್ತು ಡೈ ಹೈಬ್ರಿಡ್ ಅಂತ ಎರಡು ಕ್ರಾಸ್ಗಳಿದೆ. ಮಾನೋ ಹೈಬ್ರಿಡ್ ಕ್ರಾಸ್ ಅಂದರೆ ಏನು, ಹೈಬ್ರಿಡ್ಸ್ ಆರ್ ಆಫ್ ಸ್ಪ್ರಿಂಗ್ಸ್ ಅಂತಾರು ಹೇಳಿ, ಹೈಬ್ರಿಡ್ ಅಂತಾರು ಹೇಳಿ. ಆಫ್ ಸ್ಪ್ರಿಂಗ್ಸ್ ಆರ್ ಒಬ್ಟೈನ್ಡ್ ಬೈ ಕ್ರಾಸಿಂಗ್ ಬಿಟ್ವೀನ್ ದಿ ಟೂ ಪೇರೆಂಟ್ಸ್ ಇನ್ ಎ ಸಿಂಗಲ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿ, ಮೇಲ್ ಪೇರೆಂಟಿಂದ ಒಂದು, ಫೀಮೇಲ್ ಪೇರೆಂಟಿಂದ ಒಂದು ಕ್ಯಾರೆಕ್ಟರನ್ನು ಸೆಲೆಕ್ಟ್ ಮಾಡಿ ಹೈಬ್ರಿಡನ್ನು ಅಥವಾ ಆಫ್ ಸ್ಪ್ರಿಂಗ್ಸನ್ನು ತಗೊಂಡ್ರೆ ಅದು ಮಾನೋ ಹೈಬ್ರಿಡ್ ಕ್ರಾಸು. ಈಗ ಫಾರ್ ಎಕ್ಸಾಂಪಲ್ ಟಾಲ್ ಅಂದರೆ ಹೈಟ್ ಆಫ್ ದಿ ಪ್ಲ್ಯಾಂಟು, ಅದು ಎತ್ತರವಾಗಿರೋ ಗಿಡ, ಇನ್ನೊಂದು ಡಾರ್ಪ್ ಗಿಡ್ಡವಾಗಿರೋಂಥ ಗಿಡ. ಮೇಲ್ ಪ್ಲ್ಯಾಂಟಿಂದ ಟಾಲ್ ಎತ್ತರವಾಗಿರೋದು, ಫೀಮೇಲ್ ಪ್ಲ್ಯಾಂಟಿಂದ ಡಾರ್ಪ್ ಗಿಡ್ಡಾಗಿರೋದು. ನೋಡಿ, ಅಪ್ಪನಿಂದ ಒಂದು ಕ್ಯಾರೆಕ್ಟರ್, ಅಮ್ಮನಿಂದ ಒಂದು ಕ್ಯಾರೆಕ್ಟರ್, ಇವೆರಡನ್ನೂ ಸೇರಿಸಿ ಒನ್ ಪೇರ್ ಅಂತ ಕರಿತೀವಿ. ಹಂಗೆ ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿ ಹೈಬ್ರಿಡನ್ನು ತಗೊಂಡ್ರೆ ಅದು ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಮೆಂಡಲ್ ಏನು ಮಾಡ್ತಾನೆ, ಮಾನೋ ಹೈಬ್ರಿಡ್ ಕ್ರಾಸನ್ನು ಆ ಒಂದು ಫಸ್ಟ್ ಲಾ ಇದೆಯಲ್ಲ, ಫಸ್ಟ್ ಲಾ ಆಫ್ ದಿ ಮೆಂಡಲ್ ಯಾವುದೋ, ಲಾ ಆಫ್ ಸೆಗ್ರಿಗೇಷನ್. ಲಾ ಆಫ್ ಸೆಗ್ರಿಗೇಷನ್ ಅಂತಂದ್ರೇನೋ, ದಿ ಪೇರ್ ಆಫ್ ಫ್ಯಾಕ್ಟರ್ಸ್ ಫಾರ್ ಎ ಕ್ಯಾರೆಕ್ಟರ್, ಪೇರ್ ಆಫ್ ಫ್ಯಾಕ್ಟರ್ಸ್ ಫಾರ್ ಎ ಕ್ಯಾರೆಕ್ಟರ್, ಪೇರ್ ಆಫ್ ಫ್ಯಾಕ್ಟರ್ಸ್. ನೋಡಿ ಇಲ್ಲಿ ಅಪ್ಪ ಅಮ್ಮನಲ್ಲಿರುವಂಥ ಫ್ಯಾಕ್ಟರ್ಸ್ಗಳೇನಾಗ್ತಾಯಿದೆ, ಬ್ರಾಡ್ ಟುಗೆದರ್ ಇನ್ ದಿ ಹೈಬ್ರಿಡ್ಗೆ ಬಂದು ಸೇರ್ಕತ್ತಿದೆ. ಪೇರ್ ಆಫ್ ಫ್ಯಾಕ್ಟರ್ಸ್ ಫಾರ್ ಎ ಕ್ಯಾರೆಕ್ಟರ್ ಬ್ರಾಡ್ ಟುಗೆದರ್ ಇನ್ ದಿ ಹೈಬ್ರಿಡ್, ದೇ ಆರ್ ಸಪರೇಟೆಡ್ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಗೆಮೆಟ್ಸ್ ಅಂತ ಲಾ ಆಫ್ ಸೆಗ್ರಿಗೇಷನ್ ಹೇಳ್ತಿದೆ. ಇದನ್ನು ಲಾ ಆಫ್ ಸೆಗ್ರಿಗೇಷನ್ನ ಪ್ಯೂರಿಟಿ ಆಫ್ ಗೆಮೆಟ್ ಅಂತಲೂ ಕರೀತಾರೆ. ಅಂದರೆ ದಿ ಗೆಮೆಟ್ ಆ್ಯಸ್ ಓನ್ಲಿ ಒನ್ ಅಲ್ಲಿಲ್, ಐದರ್ ಡಾಮಿನೆಂಟ್ ಅಲ್ಲಿಲ್ ಆರ್ ರಿಸೆಸಿವ್ ಅಲ್ಲಿಲ್, ಎರಡೂ ಇರಲ್ಲ. ಡಾಮಿನೆಂಟು ರಿಸೆಸಿವ್ ಎರಡೂ ಮಿಕ್ಸಪ್ ಆಗಿರಲ್ಲ, ಇಲ್ಲ ಡಾಮಿನೆಂಟ್ ಅಲ್ಲಿಲ್ ಇರ್ತದೆ, ಇಲ್ಲಾಂದರೆ ರೆಸೆಸಿವ್ ಅಲ್ಲಿಲೂ ಇರ್ತದೆ. ಇದು ಮುಂದೆ ನಮಗೆ ಮಾನೋ ಹೈಬ್ರಿಡ್ ಕ್ರಾಸ್ ಮಾಡುವಾಗ ಹೇಳ್ತೀನಿ. ನೆಕ್ಸ್ಟು ಇದು ಆ ಒಂದು ಲಾನ ಪ್ರೂವ್ ಮಾಡೋದಕ್ಕೆ ಮಾನೋ ಹೈಬ್ರಿಡ್ ಕ್ರಾಸನ್ನು ಕಂಡಕ್ಟ್ ಮಾಡಿ ತೋರಿಸ್ತಾನೆ. ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನೋ, ದಿ ಆಫ್ ಸ್ಪ್ರಿಂಗ್ಸ್ ಒಬ್ಟೈನ್ಡ್ ಬೈ ಕ್ರಾಸಿಂಗ್ ಬಿಟ್ವೀನ್ ದಿ ಟೂ ಪೇರೆಂಟ್ಸ್ ಇನ್ ಎ ಟೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಎರಡು ಪೇರು, ಮೇಲಲ್ಲಿ ಎರಡು ಕ್ಯಾರೆಕ್ಟ್ರು, ಫೀಮೇಲಲ್ಲಿ ಎರಡು, ಅಲ್ಲಿಗೆ ಎರಡು ಪೇರ್ ಆಯ್ತಲ್ಲ. ಅಂದರೆ ರೌಂಡ್ ಇದು ಶೇಪ್ ಆಫ್ ದಿ ಪ್ಲ್ಯಾಂಟು, ಶೇಪಲ್ಲಿ ರೌಂಡು ಆಯಿತಾ, ಮೇಲಲ್ಲಿ ರೌಂಡು, ಫೀಮೇಲಲ್ಲಿ ರಿಂಕಲ್ಡು ಆಯಿತಾ. ಸೊ ಕಲ್ಲರ್ ಅಂತ ಬಂದರೆ ಕಲ್ಲರ್ ಒಂದು ಕ್ಯಾರೆಕ್ಟರು, ಅದರಲ್ಲಿ ಯೆಲ್ಲೋ ಮತ್ತು ಗ್ರೀನು, ಮೇಲಲ್ಲಿ ಯೆಲ್ಲೋ ತಗೊಂಡ್ರೆ ಫೀಮೇಲಲ್ಲಿ ಗ್ರೀನು, ಹಾಗೇನಾಗ್ತದೆ ಎರಡು ಪೇರ್ ಆಯಿತು. ಆ ಎರಡು ಪೇರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿ ಹೈಬ್ರಿಡನ್ನು ತಗೊಂಡ್ರೆ ದಟ್ ಈಸ್ ಕಾಲ್ಡ್ ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಹಾಗಾಗಿ ಮೆಂಡಲ್ ಏನು ಮಾಡ್ತಾನೆ, ಡೈಹೈಬ್ರಿಡ್ ಕ್ರಾಸನ್ನು ಟು ಪ್ರೂವ್ ಇಟ್ಸ್ ಸೆಕೆಂಡ್ ಲಾ ಅಂದರೆ ಯಾವುದು, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದರೆ ನಾವು ದ ಟೂ ಆರ್ ಮೋರ್ ಕ್ಯಾರೆಕ್ಟರ್ಸ್ ಫ್ಯಾಕ್ಟರ್ಸ್ ಆರ್ segregated or independently separated during the formation of gametes. Two or more characters factors are independently assorted ಅಂದರೆ ಹಂಚಿಕೆ ಆಗೋದು, ಫ್ರೀಯಾಗಿ ಹಂಚಿಕೆ ಆಗ್ತವೆ. ಸೊ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಗೆಮೆಟ್ಸ್ ಅಂತ ಸೆಕೆಂಡ್ ಲಾ ಆಫ್ ದಿ ಮೆಂಡಲ್ ಹೇಳ್ತದೆ, ಅದೇ ಲಾ ಆಫ್ ಸೆಗ್ರಿಗೇಷನ್. ಅದನ್ನು ಪ್ರೂವ್ ಮಾಡೋದಕ್ಕೆ ಡೈಹೈಬ್ರಿಡ್ ಕ್ರಾಸನ್ನು ಮೆಂಡಲ್ಲು ಕಂಡಕ್ಟನ್ನು ಮಾಡ್ತಾನೆ. ಈಗ ನಾವು ಆಮೇಲೆ ಚೆಕ್ಕರ್ ಬೋರ್ಡ್ ಅಂತ ಒಂದಿದೆ. ಚೆಕ್ಕರ್ ಬೋರ್ಡ್ ಈಗ ನಿಮಗೆ ಕ್ರಾಸನ್ನು ಯೂಸ್ ಮಾಡುವಾಗ ಚೆಕ್ಕರ್ ಬೋರ್ಡ್ ಅಂತ ಹಾಕ್ತಾರೆ. ಚೆಕ್ಕರ್ ಬೋರ್ಡ್ ಅಂದ್ರೇನೋ, ಸೊ ದಿ ಫೈಂಡ್ ಔಟ್ ದಿ ಅಥವಾ ಡಿಸ್ಪ್ಲೇ ಆಫ್ ದಿ ಜಿನೋಟಿಪಿಕ್ ಕಂಡೀಷನ್ಸ್ ಆಫ್ ದಿ ಹೈಬ್ರಿಡ್ಸು, ಅಥವಾ ಚೆಕ್ಕಿಂಗ್ ದಿ ಜಿನೋಟಿಪಿಕ್ ಕಂಡೀಷನ್ಸ್ ಆಫ್ ದಿ ಹೈಬ್ರಿಡ್ಸನ್ನು ಚೆಕ್ ಮಾಡೋದಕ್ಕೆ ಒಂದು ಸ್ಕ್ವೇರ್ ಬೋರ್ಡನ್ನು ಯೂಸ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿ ಇಡ್ತಾರೆ. ಟು ಚೆಕ್ ಔಟ್ ದಿ ಜಿನೋಟಿಪಿಕ್ ಕಂಡೀಷನ್ಸ್ ಆಫ್ ದಿ ಹೈಬ್ರಿಡ್ಸು, ಅದನ್ನೇ ನಾವಂತ ಕರಿತೀವಿ ಚೆಕ್ಕರ್ ಬೋರ್ಡು. ಈ ಚೆಕ್ಕರ್ ಬೋರ್ಡನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡೋದು ನಾವು R.C. ಪುನೆಟ್ ಅನ್ನೋನು, ಅದಕ್ಕೆ ಪುನೆಟ್ಸ್ ಬೋರ್ಡ್ ಅಂತ ಕರಿತೀವಿ. ಮಾನೋ ಹೈಬ್ರಿಡ್ ಕ್ರಾಸ್ಗೆ 2x2 4 ಸ್ಕ್ವೇರ್ ಬೋರ್ಡನ್ನು ಯೂಸ್ ಮಾಡ್ತಾರೆ. ಡೈಹೈಬ್ರಿಡ್ ಕ್ರಾಸ್ಗೆ 4x4 16 ಸ್ಕ್ವೇರ್ ಬೋರ್ಡನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ 4 ಸ್ಕ್ವೇರ್ಗಳು ಇಲ್ಲಿದೆಯಲ್ಲ, ಇದು ಗೆಮೆಟ್ಸು, ಮೇಲ್ ಸೈಡ್ ಗೆಮೆಟು ಮತ್ತು ಫೀಮೇಲ್ ಸೈಡ್ ಗೆಮೆಟು. ನೋಡಿ ಇಲ್ಲಿ ಒಂದು ಗೆಮೆಟನ್ನಲ್ಲಿ ಐದರ್ ಡಾಮಿನೆಂಟಲ್ಲಿಲೋ ಇಲ್ಲ ರೆಸೆಸಿವ್ ಅಲ್ಲಿ ಇರ್ತದೆ, ಎರಡೂ ಮಿಕ್ಸಪ್ ಆಗಿರೋದು. ಅದಕ್ಕೆ ಲಾ ಆಫ್ ಸೆಗ್ರಿಗೇಷನ್ ಅಥವಾ ಪ್ಯೂರಿಟಿ ಆಫ್ ಗೆಮೆಟ್ ಅಂತಲೂ ಕರೆದಿದ್ದು. ಮತ್ತು ನಿಮಗೆ ಈ ಹೈಬ್ರಿಡನ್ನು ಕ್ರಾಸ್ ಮಾಡುವಾಗ ಕೆಲವು ಸಿಂಬಲ್ ಯೂಸ್ ಮಾಡ್ತಾ ಇರ್ತಾರೆ. ಯಾವುದು ಪಿ ಅಂದ್ರೇನೋ ಪೇರೆಂಟಲ್ ಜನ್ರೇಷನ್ ಆಯಿತಾ. ಪೇರೆಂಟ್ಸನ್ನು ಸೆಲೆಕ್ಟಿವ್ ಕ್ಯಾರೆಕ್ಟರ್ಸನ್ನು ಸೆಲೆಕ್ಟ್ ಮಾಡಿ ಆ ಹೈಬ್ರಿಡನ್ನು ತಗೊಳ್ತಾ ಇರ್ತೀವಿ. ಅದನ್ನು ಪಿ ಅಂತ ಡಿನೋಟ್ ಮಾಡ್ತಿದ್ರೆ ದಟ್ ಈಸ್ ಕಾಲ್ಡ್ ಪೇರೆಂಟಲ್ ಜನ್ರೇಷನ್. ಪಿನ ಕ್ರಾಸ್ ಮಾಡಿದಾಗ ಮೇಲ್ ಪೇರೆಂಟ್ ಮತ್ತು ಫೀಮೇಲ್ ಪೇರೆಂಟ್ ಅಂತ ಕ್ರಾಸ್ ಮಾಡಿದಾಗ ನಿಮಗೆ ಬರೋದು ಯಾವುದು, F1 ಜನ್ರೇಷನ್. ಯಾವ್ದು ಬರ್ತಿರ್ತದೆ, F1 ಜನ್ರೇಷನ್ನು ಬರ್ತಿರ್ತದೆ ಆಯಿತಾ. ನೆಕ್ಸ್ಟು
F1 ಇಂಟು F1 ಮಾಡಿದಾಗ ಯಾವ್ದು ಬರ್ತಿರ್ತದೆ, ಸೆಕೆಂಡ್ ಫೀಲಿಯಲ್ ಜನ್ರೇಷನ್. F1 ಅಂದರೆ ಫಸ್ಟ್ ಫೀಲಿಯಲ್ ಜನ್ರೇಷನ್ ಅಂತ. F1 ಇಂಟು F1 ಮಾಡಿದಾಗ ಸೆಕೆಂಡ್ ಫೀಲಿಯಲ್ ಜನ್ರೇಷನ್. ಪಿಯನ್ನು ಕ್ರಾಸ್ ಮಾಡಿದಾಗ ನಿಮ್ಗೆ F1 ಪ್ಲಾಂಟ್ಸ್ ಬರ್ತದೆ. ಆ F1 ಪ್ಲಾಂಟ್ಸು ಪೇರೆಂಟಲ್ ಜನ್ರೇಷನ್ಗೆ ಡಾಟರ್ ಆರ್ ಸನ್ ಆಗಿರ್ತಾರೆ. F2 ಪ್ಲಾಂಟ್ಸ್ಗಳು ಪೇರೆಂಟಲ್ ಜನ್ರೇಷನ್ಗೆ ಗ್ರ್ಯಾಂಡ್ ಡಾಟರ್ ಆರ್ ಗ್ರ್ಯಾಂಡ್ ಸನ್ ಆಗಿರ್ತಾರೆ. F1ಗೆ ಡಾಟರ್ ಆರ್ ಸನ್ ಆಗಿರ್ತಾರೆ. ಸೊ F1 ಅಂದರೆ ಫಸ್ಟ್ ಫೀಲಿಯಲ್ ಜನ್ರೇಷನ್ ಅಂತ, F2 ಅಂತಂದರೆ ಸೆಕೆಂಡ್ ಫೀಲಿಯಲ್ ಜನ್ರೇಷನ್ ಅಂತ. F1 ತಗೋಬೇಕು ಅಂದರೆ ಪಿ ಇಂಟು ಪಿ ಮಾಡಬೇಕು, ಮೇಲ್ ಪಿ ಮತ್ತು ಫೀಮೇಲ್ ಪಿ ಇಂದ, ಆಯಿತಾ, ಮೇಲ್ ಪೇರೆಂಟು ಮತ್ತು ಫೀಮೇಲ್ ಪೇರೆಂಟ್ ಅಂತ. ಮತ್ತು ನಿಮಗೆ F2 ತಗೋಬೇಕು ಅಂದರೆ F1 ಇಂಟು F1 ಮಾಡಬೇಕು. ಅದರಲ್ಲಿ ಒಂದು ಮೇಲ್ ಪ್ಲಾಂಟು ಮತ್ತು ಫೀಮೇಲ್ ಪ್ಲಾಂಟ್ ಅಂತ, ಅಥವಾ ಮೇಲು ಮತ್ತು ಫೀಮೇಲ್ ಇಂಡಿವಿಜುವಲ್ನ ಕ್ರಾಸ್ ಮಾಡ್ತಕ್ಕಂಡ್ರೆ F2 ಜನ್ರೇಷನ್ ಬರ್ತಿರ್ತದೆ. ಹಂಗೆ ಆ ಸಿಂಬಲ್ ಪಿ ಅಂದರೆ ಪೇರೆಂಟಲ್ ಜನ್ರೇಷನ್, F1 ಅಂತಂದರೆ ಫಸ್ಟ್ ಫೀಲಿಯಲ್ ಜನ್ರೇಷನ್, F2 ಅಂತಂದರೆ ಸೆಕೆಂಡ್ ಫೀಲಿಯಲ್ ಜನ್ರೇಷನ್, ಆಯಿತಾ. ಇದು ಸಿಂಬಲ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಈಗ ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ನೋಡೋಣ. ಮಾನೋ ಹೈಬ್ರಿಡ್ ಕ್ರಾಸನ್ನು ಅಂದ್ರೇನು, ದಿ ಹೈಬ್ರಿಡ್ಸ್ ಆರ್ ಆಫ್ ಸ್ಪ್ರಿಂಗ್ಸ್ ಒಬ್ಟೈನ್ಡ್ ಬೈ ದಿ ಕ್ರಾಸಿಂಗ್ ಬಿಟ್ವೀನ್ ದಿ ಟೂ ಪೇರೆಂಟ್ಸ್ ಇನ್ ಎ ಸಿಂಗಲ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ಮಾನೋ ಹೈಬ್ರಿಡ್ ಕ್ರಾಸು. ಮೆಂಡಲ್ ಯಾತಕ್ಕೋಸ್ಕರ ಕಂಡಕ್ಟ್ ಮಾಡ್ತಾನೆ, ಟು ಪ್ರೂವ್ ದಿ ಲಾ ಆಫ್ ಸೆಗ್ರಿಗೇಷನನ್ನು ಪ್ರೂವ್ ಮಾಡೋದಕ್ಕೆ ಅದನ್ನು ಕಂಡಕ್ಟನ್ನು ಮಾಡ್ತಾನೆ. ಈ ಲಾ ಆಫ್ ಸೆಗ್ರಿಗೇಷನ್ ಅಂತ ಕರೀತಾರೆ, ಪ್ಯೂರಿಟಿ ಆಫ್ ಗೆಮೆಟ್ ಅಂತಲೂ ಕರೀತಾರೆ. ಪ್ಯೂರಿಟಿ ಆಫ್ ಗೆಮೆಟ್ ಅಂತ ಕರಿತೀವಿ. ಸೊ ದಿ ಗೆಮೆಟ್ ಆ್ಯಸ್ ಓನ್ಲಿ ಐದರ್ ಡಾಮಿನೆಂಟ್ ಅಲಿಲ್ ಆರ್ ರೆಸೆಸಿವ್ ಅಲಿಲ್, ಎರಡೂ ಇರೋದಿಲ್ಲ. ಇಲ್ಲ ಡಾಮಿನೆಂಟ್ ಅಲಿಲ್ ಇರ್ತದೆ, ಇಲ್ಲಾಂದರೆ ರೆಸೆಸಿವ್ ಅಲಿಲು ಅದರಲ್ಲಿ ಇರ್ತದೆ. ಈಗ ಯಾವುದೇ ಮಾನೋ ಹೈಬ್ರಿಡ್ ಕ್ರಾಸನ್ನು ಮಾಡಬೇಕಾದ್ರೆ ನೋಡಿ, ಪಿ ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ, ಪೇರೆಂಟಲ್ ಜನ್ರೇಷನ್. ಪೇರೆಂಟಲ್ ಜನ್ರೇಷನ್ನ ಕ್ರಾಸ್ ಮಾಡುವಾಗ ಹೋಮೋಜೈಗಸ್ ಪ್ಲಾಂಟಿಂದ ಅಥವಾ ಪ್ಯೂರ್ ಬ್ರೀಡಿಂಗಿಂದ ಮಾಡ್ತಾರೆ. ಪ್ಯೂರ್ ಟಾಲ್ ಪ್ಲಾಂಟು ಅಥವಾ ಹೋಮೋಜೈಗಸ್ ಟಾಲ್ ಪ್ಲಾಂಟು ಕ್ರಾಸ್ ವಿತ್ ದಿ ಹೋಮೋಜೈಗಸ್ ಡಾರ್ ಪ್ಲಾಂಟಿಂದ ಕ್ರಾಸನ್ನು ಮಾಡ್ತಾರೆ. ಹೋಮೋಜೈಗಸ್ ಡಾರ್ ಪ್ಲಾಂಟಿಂಗ್ ಕ್ರಾಸ್ ಮಾಡ್ತಾರೆ. ಒಂದು ಮೇಲ್ ಪ್ಲಾಂಟ್ ಅಂದರೆ ಒಂದು ಫೀಮೇಲ್ ಪ್ಲಾಂಟು. ಈಗ ಟಾಲ್ ಹೋಮೋಜೈಗಸ್ ಟಾಲ್ ಮೇಲೆ ಹೋಮೋಜೈಗಸ್ ಕಂಡೀಷನಲ್ಲಿ ಇರಬೇಕು. ಅದರ ಅಪ್ಪ ಅಮ್ಮನಿಂದ ಬಂದಿರುವಂಥ ಅಪ್ಪನ ಕ್ರೋಮೋಸೋಮ್ ಅಮ್ಮನ ಕ್ರೋಮೋಸೋಮ್ ಅಂದರೆ ಆ ಎರಡೂ ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ ಟಿನೇ ಇದೆ. ಸೊ ಇಲ್ಲೂ ನೋಡಿ, ಡಾರ್ ಪ್ಲಾಂಟು ಅದು ಹೋಮೋಜೈಗಸ್ ಡಾರ್ ಪ್ಲಾಂಟು. ಅದರಲ್ಲಿ ಅಪ್ಪನಿಂದನೂ ರೆಸೆಸಿವ್ ಅಲಿಲೇ ಬಂದಿದೆ, ಅಮ್ಮನಿಂದನೂ ರೆಸೆಸಿವ್ ಬಂದಿದೆ, ಹಂಗಾಗಿ ಡಾರ್ ಪ್ಲಾಂಟ್ ಆಗಿದೆ. ಸೊ ಇವನ್ನು ಪೇರೆಂಟಲ್ ಜನ್ರೇಷನನ್ನು ಕ್ರಾಸ್ ಪಾಲಿನೇಷನ್ ಮಾಡ್ತಾರೆ. ಏನು ಮಾಡ್ತಾರೆ, ಕ್ರಾಸ್ ಪಾಲಿನೇಷನನ್ನು ಮಾಡ್ತಾರೆ. ಕ್ರಾಸ್ ಪಾಲಿನೇಷನ್ ಮಾಡಿದಾಗ ದೇ ಆರ್ ಪ್ರೊಡ್ಯೂಸ್ ದ ಗೆಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾಯಿದೆ. ಕ್ಯಾಪಿಟಲ್ ಟಿ ಒಂದು ಗೆಮೆಟ್ಗೆ ಹೋಗ್ತಾಯಿದೆ, ಇನ್ನೊಂದು ಕ್ಯಾಪಿಟಲ್ ಟಿ ಇನ್ನೊಂದು ಗೆಮೆಟ್ಗೆ ಹೋಗ್ತಾಯಿದೆ. ಅದು ನೋಡಿ, ಎರಡು ಸಪ್ರೇಟ್, ಎರಡು ಕ್ಯಾಪಿಟಲ್ ಟಿ ಒಂದೇ ಗೆಮೆಟ್ಗೆ ಬರ್ತಾಯಿಲ್ಲ. ಬೋತ್ ದಿ ಕ್ಯಾಪಿಟಲ್ ಟಿ ಆರ್ ಸೆಗ್ರಿಗೇಟೆಡ್, ಸಪ್ರೇಟ್ ಆಗ್ತಾಯಿದೆ, ಒಂದೇ ಗೆಮೆಟ್ಗೆ ಹೋಗ್ತಾ ಇಲ್ಲ. ಅದಕ್ಕೆ ಲಾ ಆಫ್ ಸೆಗ್ರಿಗೇಷನ್ ಅಂತ ಕರೆಯೋದು. ಇಲ್ಲೂ ನೋಡಿ, ಸೊ ಇಲ್ಲಿಂದ ಡಾರ್ಪ್ ಅಲಿಲ್ಸ್ಗಳು ಒಂದು ಸ್ಮಾಲ್ ಟಿ ಒಂದು ಗೆಮೆಟ್ಗೆ ಹೋಗ್ತಾಯಿದೆ, ಇನ್ನೊಂದು ಸ್ಮಾಲ್ ಟಿ ಒಂದು ಗೆಮೆಟ್ಗೆ ಹೋಗ್ತಾಯಿದೆ. ಎರಡೂ ಒಂದೇ ಗೆಮೆಟ್ಗೆ ಕ್ಯಾಪಿಟಲ್ ಸ್ಮಾಲ್ ಟಿ ಹೋಗ್ತಿಲ್ಲ. ಹಾಗಾಗಿ ಇದನ್ನು ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಹಾಗಾಗಿ ಎರಡು ಗೆಮೆಟ್ ಆಗ್ತವೆ. ಆ ಕ್ರಾಸ್ ಮಾಡಿದಾಗ ನೀವು F1 ಪಿ ಜನ್ರೇಷನನ್ನು ಕ್ರಾಸ್ ಮಾಡಿದಾಗ ನಿಮ್ಗೆ ಬರೋದು ಯಾವುದೋ F1 ಜನ್ರೇಷನ್. ನಾವು ನೋಡಿ ಇಲ್ಲಿ ಈ ಒಂದು ಮಾಡಿ, ಯಾವುದಾದ್ರು ಒಂದು 4 ಗೆಮೆಟ್ ಬಂದಿದೆ, ಒಂದು ಮಾಡಿ ನೀವು 4 ಮಾಡಿದ್ರೆ 4 ಪ್ಲಾಂಟ್ಸ್ ಬರ್ತಿದೆ. ನೀವು ಮಾಡಿದ್ರೆ F1 ಜನ್ರೇಷನಲ್ಲಿ ಏನಾಗ್ತಾ ಇದೆ, ಹೆಟಿರೋಜೈಗಸ್ ಟಾಲ್. ನೋಡಿ ಇಲ್ಲಿ ಅಪ್ನಿಂದ ಕ್ಯಾಪಿಟಲ್ ಟಿ ಬತ್ತು, ಅಮ್ನಿಂದ ಸ್ಮಾಲ್ ಟಿ ಬತ್ತು. ಇಲ್ಲಿ F1 ಜನ್ರೇಷನಲ್ಲಿ ಎಂಥ ಪ್ಲಾಂಟ್ಸ್ ಆಗಿದೆ, ಹೆಟಿರೋಜೈಗಸ್ ಟಾಲ್ ಪ್ಲಾಂಟ್. ಮೆಂಡಲ್ಲು ಲಾ ಆಫ್ ಡಾಮಿನೆನ್ಸ್ ಅಂತ ಒಂದು ಹೇಳ್ತಾನೆ. ಸೊ ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್, ರೆಸೆಸಿವ್ ಜೀನ್ ಕೆನಾಟ್ ಎಕ್ಸ್ಪ್ರೆಸ್ ಇಟ್ಸ್ ಕ್ಯಾರೆಕ್ಟರ್. ಅದಕ್ಕೆ ಅವನು ಡಾಮಿನೆಂಟ್ ಅಲಿಲನ್ನು ಕ್ಯಾಪಿಟಲ್ ಲೆಟರಲ್ಲಿ ಡಿನೋಟ್ ಮಾಡ್ತಾನೆ. ಆ ಕ್ಯಾಪಿಟಲ್ ಲೆಟರ್ ಬೇಸಿಸ್ ಮೇಲೆ ಅಥವಾ ಕ್ಯಾಪಿಟಲ್ ಡಾಮಿನೆಂಟ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಆ ಕ್ಯಾರೆಕ್ಟರ್ ಇದೆ ನೋಡಿ. ಅದಕ್ಕೆ ಹೆಟಿರೋಜೈಗಸ್ ಟಾಲ್. ಇಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು, ಟಾಲು. ಹಾಗಾಗಿ ಇದನ್ನು ಹೆಟಿರೋಜೈಗಸ್ ಟಾಲ್ ಅಂತೇಳಿ ಕರೆದ್ರು. ಇದು ಮಾನೋ ಹೈಬ್ರಿಡ್ ಕ್ರಾಸು. ಈ ಮಾನೋ ಹೈಬ್ರಿಡ್ ಕ್ರಾಸ್ ಈಗ ನೋಡಿ F1 ಬಂದಿತ್ತು. ಈಗ ನಮಗೆ F2 ಬರಬೇಕು ಅಂದರೆ ಏನು ಮಾಡಬೇಕು, F1 ಬಂದಿದೆ, ಇಲ್ಲಿ ಹೆಟಿರೋಜೈಗಸ್ ಟಾಲ್ ಬಂದಿದೆ F1. ಈಗ ನಮಗೆ F2 ಬರಬೇಕು ಅಂದರೆ ಏನು ಮಾಡಬೇಕು, F1 ಇಂಟು F1 ಮಾಡಬೇಕು. F2 ಬರಬೇಕು ಅಂದರೆ ಏನು ಮಾಡಬೇಕು, F1 ಇಂಟು F1 ಮಾಡಬೇಕು. F1 ಇಂಟು F1 ಅಂತಂದರೆ ನಮಗೆ F1 ಜನ್ರೇಷನಲ್ಲಿ ಏನಿತ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಹೆಟಿರೋಜೈಗಸ್ ಟಾಲ್ ಆಗಿತ್ತು. ಒಂದು ಮೇಲ್ ಪ್ಲಾಂಟು, ಇನ್ನೊಂದು ಫೀಮೇಲ್ ಪ್ಲಾಂಟ್ ಇದೆ. ಇದರಲ್ಲೂ ಹೆಟಿರೋಜೈಗಸ್ ಟಾಲು. ಈಗ ಅವು ಗೆಮೆಟ್ಸು. ಯಾವಾಗಲೂ ಇವನ್ನ ಸೆಲ್ಫ್ ಪಾಲಿನೇಷನ್, F1 ಜನ್ರೇಷನ್ ಏನು ಮಾಡ್ತಾನೆ, ಸೆಲ್ಫ್ ಪಾಲಿನೇಷನ್ ಮಾಡಿದಾಗ ಅವಷ್ಟಕ್ಕೆ ಪಾಲಿನೇಷನ್ ಆಗ್ತದೆ. ನೋಡಿ ಇಲ್ಲಿ ಲಾ ಆಫ್ ಸೆಗ್ರಿಗೇಷನ್ ನೋಡಿ. ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಇದೆ ಈ ಮೇಲಲ್ಲಿ. ಅದು ಗೆಮೆಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಟಿನೇ ಒಂದು ಗೆಮೆಟ್ಗೆ ಹೋಗಿದೆ, ಸ್ಮಾಲ್ ಟಿನೇ ಒಂದು ಗೆಮೆಟ್ಗೆ ಹೋಗಿದೆ. ದೇ ಆರ್ ದ ಫ್ಯಾಕ್ಟರ್ಸ್ ಆರ್ ಸಪರೇಟೆಡ್ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಗೆಮೆಟ್ಸು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡೂ ಒಂದೇ ಗೆಮೆಟಿಗೆ ಬಂದಿಲ್ಲ, ಎರಡೂ ಅಗ್ರಿಗೇಟ್ ಆಗಿಲ್ಲ, ಸೆಗ್ರಿಗೇಟ್ ಆಗಿದೆ, ಸಪ್ರೇಟ್ ಆಗಿದೆ. ಅದಕ್ಕೆ ಲಾ ಆಫ್ ಸೆಗ್ರಿಗೇಷನ್. ಈಗ ನೋಡಿ ಫೀಮೇಲಲ್ಲೂ ಕ್ಯಾಪಿಟಲ್ ಟಿನೇ ಒಂದು ಓಮ್ ಬಂದಿದೆ, ಇನ್ನೊಂದು ಸ್ಮಾಲ್ ಟಿನೇ ಒಂದು ಓಮ್ ಬಂದಿದೆ. ಲಾ ಆಫ್ ಸೆಗ್ರಿಗೇಷನ್ನು ಫಾಲೋಅಪ್ ಆಗಿದೆ. ಈಗ ಇದನ್ನು ನೀವೇನು ಮಾಡಿ, F2 ಜನ್ರೇಷನ್ ಬರ್ತಿದೆ ಅಂತಂದರೆ F2 ಜನ್ರೇಷನ್ದ ನೀವು ಜಿನೋಟೈಪನ್ನು ಡಿಸ್ಪ್ಲೇ ಮಾಡಬೇಕು ಅಂದರೆ
ಚೆಕ್ಕರ್ ಬೋರ್ಡನ್ನು ಯೂಸ್ ಮಾಡಬೇಕು. ಏನು ಮಾಡಬೇಕು? ಚೆಕ್ಕರ್ ಬೋರ್ಡನ್ನು ಯೂಸ್ ಮಾಡಬೇಕು. ಈಗ ಗೆಮೆಟ್ಸ್ಗಳಲ್ಲಿ ಇದೆ, ಮೇಲ್ ಪೇರೆಂಟಲ್ಲಿ ಏನಿದೆ, ಕ್ಯಾಪಿಟಲ್ ಟಿ ಒಂದು ಗೆಮೆಟ್ ಇದೆ, ಸ್ಮಾಲ್ ಟಿ ಒಂದು ಗೆಮೆಟ್ ಇದೆ. ಫೀಮೇಲ್ ಪೇರೆಂಟಲ್ಲಿ ಏನಿದೆ, ಕ್ಯಾಪಿಟಲ್ ಟಿ ಒಂದು ಗೆಮೆಟ್ ಇದೆ, ಸ್ಮಾಲ್ ಟಿ ಒಂದು ಗೆಮೆಟ್ ಇದೆ. ಅದಕ್ಕೆ ನೀವು F2 ಜನ್ರೇಷನ್ದು ಜಿನೋಟೈಪನ್ನು ನೀವು ಡಿಸ್ಪ್ಲೇ ಮಾಡಬೇಕು ಅಂದರೆ ಚೆಕ್ಕರ್ ಬೋರ್ಡನ್ನು ಹಾಕಬೇಕು. ಮಾನೋ ಹೈಬ್ರಿಡ್ ಕ್ರಾಸ್ಗೆ 2x2 4 ಸ್ಕ್ವೇರ್ ಬೋರ್ಡನ್ನು ಯೂಸನ್ನು ಮಾಡ್ತೀವಿ. 4 ಸ್ಕ್ವೇರ್ ಬೋರ್ಡನ್ನು ಯೂಸ್ ಮಾಡಿದಾಗ ಇಲ್ಲೇನಾಗ್ತಾಯಿದೆ ಅಂದರೆ ಮೇಲ್ ಪೇರೆಂಟ್ದು ಗೆಮೆಟ್ಸು, ಈ ಕಡೆದು ಫೀಮೇಲ್ ಪೇರೆಂಟ್ದು ಗೆಮೆಟ್ಸು. ಮೇಲ್ ಪೇರೆಂಟ್ ಗೆಮೆಟ್ ನೋಡಿ ಕ್ಯಾಪಿಟಲ್ ಟಿ, ಗೆಮೆಟ್ಸ್ಗೆ ಯಾವಾಗಲೂ ಸರ್ಕಲ್ ಹಾಕಿರಬೇಕು ಆಯಿತಾ. ಸ್ಮಾಲ್ ಟಿ ಅದಕ್ಕೂ ಸರ್ಕಲ್ ಹಾಕಿರಬೇಕು. ಇಲ್ಲಿ ನೋಡಿ ಫೀಮೇಲ್ ಪೇರೆಂಟ್ದು ಗೆಮೆಟು ಕ್ಯಾಪಿಟಲ್ ಟಿ ಸರ್ಕಲ್ ಹಾಕಿರಬೇಕು. ಸ್ಮಾಲ್ ಟಿ ಸಗ್ರಿಗೇಟ್ ಆಗಿದೆ, ಅದಕ್ಕೂ ಸರ್ಕಲ್ ಆಗಿರಬೇಕು. ಈಗ ಕ್ರಾಸಿಂಗ್ ಮಾಡಿ ಕ್ಯಾಪಿಟಲ್ ಟಿ ನೋಡಿ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಒಂದು ಪ್ಲಾಂಟ್ ಬಂತು. ಇದನ್ನು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ ನೋಡಿ ಈಗ ಕ್ಯಾಪಿಟಲ್ ಟಿ ಮತ್ತು ನೀವು ಸ್ಮಾಲ್ ಟಿನ ಈ ಮೊದಲೇ ಇದ್ರೂ ಬರೆಯೋಂಗಿಲ್ಲ, ಆಮೇಲೆ ಸ್ಮಾಲ್ ಟಿ ಅಥವಾ ರೆಸೆಸಿವ್ನ ಡಾಮಿನೆಂಟ್ ಅಲ್ಲಿಲ್ಲ ಆದಮೇಲೆ ಬರೀಬೇಕು. ಈಗ ನೋಡಿ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ದರೆ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇಲ್ಲಿ ನೋಡಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಕ್ರಾಸ್ ಮಾಡಿದ್ರೆ ಈಗ 4 ಪ್ಲಾಂಟ್ಸ್ ಬಂತು. 4 ಪ್ಲಾಂಟ್ಸಲ್ಲಿ ಈಗ ನಾವು ಪಿನೋಟಿಪಿಕ್ ರೇಷಿಯೋ ಅಂತ ಹೇಳ್ದು. ಏನು ಹೇಳ್ದು? ಟಿಪಿಕ್ ರೇಷಿಯೋ. ಪಿನೋಟಿಪಿಕ್ ರೇಷಿಯೋ ಅಂದರೆ ಏನು? ಪ್ಲಾಂಟ್ಸ್ ಆರ್ ಆರ್ಗ್ಯಾನಿಸಮ್ಸ್ ಆರ್ ಕ್ಲಾಸಿಫೈಡ್ ಆನ್ ದಿ ಬೇಸ್ ಆಫ್ ಆರ್ ಗ್ರೂಪಿಂಗ್. ಆರ್ಗ್ಯಾನಿಸಮ್ಸ್ ಆರ್ ಗ್ರೂಪಿಂಗ್ ಆರ್ ಪ್ಲಾಂಟ್ಸ್ ಆರ್ ಗ್ರೂಪಿಂಗ್ ಆನ್ ದಿ ಬೇಸ್ ಆಫ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕ್ಯಾರೆಕ್ಟ್ರು. ಇಲ್ಲಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ನಾವು ಆರ್ಗ್ಯಾನಿಸಮ್ಸನ್ನು ಅಥವಾ ಪ್ಲಾಂಟ್ಸನ್ನು ಕ್ಯಾಟಗರೈಸ್ ಮಾಡ್ತಾಯಿದ್ದೀವಿ, ಗ್ರೂಪಿಂಗ್ ಮಾಡ್ತೀವಿ. ಹೆಂಗೆ ಮಾಡ್ತಾಯಿದ್ದೀವಿ? ಇದು ಟಾಲು, ಇದು ಟಾಲು, ಇದು ಟಾಲು. ಮೆಂಡಲ್ ಪ್ರಕಾರ ಡಾಮಿನೆಂಟಲ್ಲಿ ಇಲ್ಲಿದ್ದರೆ ಇವು ಮೂರುವೇ ಟಾಲ್ ಪ್ಲಾಂಟೇ ಅಂತ ಹೇಳ್ತಾನೆ. ಅದು ಆ ಕ್ಯಾರೆಕ್ಟರ್ನ ಎಕ್ಸ್ಪರ್ಟ್ ಮಾಡ್ತಾ ಇದೆ, ಡಾಮಿನೆಂಟಲ್ಲಿ ಇಲ್ಲೋ ಡಾಮಿನೆಂಟ್ ಫ್ಯಾಕ್ಟ್ರು ಅಂತ. ಒಂದು ಸ್ಮಾಲ್ ಟಿ ಇರೋದು ಇದೊಂದು ಡಾರ್ ಪ್ಲಾಂಟ್, ಅಲ್ಲಿಗೆ 3 ಟಾಲ್ ಪ್ಲಾಂಟು, 1 ಡಾರ್ ಪ್ಲಾಂಟ್. ದಟ್ ಈಸ್ ದ ಪಿನೋಟಿಪಿಕ್ ರೇಷಿಯೋ 3:1. ಮಾನೋ ಹೈಬ್ರಿಡ್ ಕ್ರಾಸ್ನ ಪಿನೋಟಿಪಿಕ್ ರೇಷಿಯೋ ಏನೋ 3:1. ನೆಕ್ಸ್ಟು ಜಿನೋಟಿಪಿಕ್ ರೇಷಿಯೋ ಆಯಿತಾ. ಜಿನೋಟಿಪಿಕ್ ರೇಷಿಯೋ ಜೀನ್ ಕಾನ್ಸ್ಟಿಟ್ಯೂಯೆಂಟು, ಜೀನ್ ಕಂಟೆಂಟ್ ಬೇಸಿಸ್ ನೋಡಿ ಇಲ್ಲಿ ಜೀನು ಯಾವುದು ಕ್ಯಾಪಿಟಲ್ ಟಿ ಇರೋದು ಒಂದೇ ಪ್ಲಾಂಟ್ ಇರೋದು, ಇನ್ನೆಲ್ಲರೂ ಇದೆಯಲ್ಲಿ ಇಲ್ಲ. ಮತ್ತು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋದು 2 ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋದು ನೋಡಿ ಇವೆರಡು ಇದೆ, ಹಾಗಾಗಿ 2 ಇದೆ ಜೀನ್ ಕಂಟೆಂಟ್ ಆ ಥರ ಇರೋದು. ಮತ್ತು ಸ್ಮಾಲ್ ಟಿ ಇರೋದು 1 ಇದೆ. ಕ್ಯಾಪಿಟಲ್ ಟಿ ಇರೋದು ಜೀನ್ ಕಂಟೆಂಟ್ 1 ಪ್ಲಾಂಟ್ ಇದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರೋದು 2 ಜೀನ್ ಕಂಟೆಂಟ್ ಇರುವಂಥದ್ದು 2 ಪ್ಲಾಂಟ್ ಇದೆ. ಮತ್ತು ಸ್ಮಾಲ್ ಟಿ ಇರೋದು 1. ಹಾಗಾಗಿ ಜಿನೋಟಿಪಿಕ್ ರೇಷಿಯೋ ಅಂದ್ರೇನು? ಸೊ ಪ್ಲಾಂಟ್ಸ್ ಆರ್ ಆರ್ಗನಿಸಮ್ ಕ್ಲಾಸಿಫೈಡ್ ಆನ್ ದಿ ಬೇಸ್ ಆಫ್ ಜೀನ್ ಕಂಟೆಂಟ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ. ಹಾಗಾಗಿ ಜಿನೋಟಿಪಿಕ್ ರೇಷಿಯೋ ಏನೋ 1:2:1. ಮಾನೋ ಹೈಬ್ರಿಡ್ ಕ್ರಾಸ್ನ ಜಿನೋಟಿಪಿಕ್ ರೇಷಿಯೋ 1:2:1 ಆಗಿರ್ತದೆ. ಸೊ ದಟ್ ಈಸ್ ದ ಮೆಂಡಲ್ಸ್ದು ಮಾನೋ ಹೈಬ್ರಿಡ್ ಕ್ರಾಸ್. ಇಟ್ ಈಸ್ ಪ್ರೂವ್ ದಿ ಲಾ ಆಫ್ ಸೆಗ್ರಿಗೇಷನ್. ಏನು ಪ್ರೂವ್ ಮಾಡ್ತದೆ? ಸೊ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ದಿ ಹೈಬ್ರಿಡ್. ಆ ಕ್ಯಾರೆಕ್ಟರ್ಸ್ನ ಫ್ಯಾಕ್ಟರ್ಸ್ಗಳು ಹೈಬ್ರಿಡಲ್ಲಿ ಬಂದು ಸೇರ್ಕೊತಾ ಇದೆ. ದೇ ಆರ್ ದ ಸಪರೇಟೆಡ್ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಗೆಮೆಟ್ಸ್. ಹಂಗಾಗಿರೋದ್ರಿಂದ ನಮಗೆ ಪಿನೋಟಿಪಿಕ್ ರೇಷಿಯೋ 3:1 ಬಂದಿದೆ, ಜಿನೋಟಿಪಿಕ್ ರೇಷಿಯೋ 1:2:1 ಬಂದಿದೆ ಅಂತ ಲಾ ಆಫ್ ಸೆಗ್ರಿಗೇಷನನ್ನು ಪ್ರೂವ್ ಮಾಡೋದಕ್ಕೆ ಮೆಂಡಲು ಈ ಒಂದು ಮಾನೋ ಹೈಬ್ರಿಡ್ ಕ್ರಾಸನ್ನು ಕಂಡಕ್ಟನ್ನು ಮಾಡ್ತಾನೆ. ಇಷ್ಟಿರಲಿಕ್ಕಂದ್ರೆ